ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮಕ್ಕಳೇ, ಹೇಗಿದ್ದೀರಾ ಎಲ್ರೂ? ಹಾಂ ಅಡ್ಡಿಲ್ಲ ಸರ್, ಹುಷಾರಿತ್ತು. ಆರು ಶನಿವಾರ ಈ ಶಾಲೆ ಬಪ್ಪುಗೆ ಚೂರು ಮನ್ಸಿಲ್ಲ ಕಣಿ. ಏನು ರವಿ ಇದು, ಸ್ಕೂಲ್ಗೆ ಹಾಫ್ ಪ್ಯಾಂಟ್ ಹಾಕೊಂಬಂದಿದ್ಯಾ? ಅದು ಸರ್ ಶನಿವಾರ ಅಲ್ಲ, ಅರ್ಧ ದಿನ ಶಾಲೆ ಅಲ್ಲ, ಅದಕ್ಕೆ ಅರ್ಧ ಪ್ಯಾಂಟ್ ಹಾಕಿ ಬಂದದ್ದು ಸರ್. ಹಾಗಾದ್ರೆ ನೀನ್ ರವಿವಾರ ಶಾಲೆ ಕಡೆ ಬರಬೇಡ ಆಯ್ತಾ? ಸರಿ ಮಕ್ಕಳೇ, ತಮಾಷೆ ಸಾಕು. ಈಗ ನೀವೆಲ್ಲ ಎಷ್ಟು ಜಾಣರಿದ್ದೀರಾ ಅಂತ ನೋಡೋ ಸಮಯ. ನಾನು ನಿಮ್ಗೆ ಎಲ್ರಿಗೂ ಒಂದೊಂದು ಪ್ರಶ್ನೆ ಕೇಳ್ತೀನಿ, ಎಲ್ರೂ ಉತ್ತರ ಹೇಳಿ, ಸರಿನಾ? ಸರಿ ಸರ್. ಏಗಡ ಪ್ರಶ್ನೆ ಕೇಂದ್ರ ಸರ್, ಎಂತ ಮಾಡುದ? ನಂಗಂತೂ ಎಂಥದ್ದು ಬತ್ತಲೆ. ಈ ಹೆಣ್ಗಳಿಗಾರು ಉತ್ತರ ಗೊತ್ತಿತ್ತು. ನೀವೊಂದು ಕೆಲಸ ಮಾಡ ಸರ್, ಪ್ರಶ್ನೆ ಕೇಳ್ಕೊಂಡು ನಿಧಾನ ಹೆಣ್ಗಳ ಹತ್ರ ಉತ್ತರ ಕೇಳಕ್ಕ. ಹಾ ಅಕ್ಕ ಅಕ್ಕ. ಸರಿ ಮಕ್ಕಳೇ, ಈಗ ಹೇಳಿ, ನೀಲ್ ಆರ್ಮ್ಸ್ಟ್ರಾಂಗ್ ಮೊದಲ ಬಾರಿ ಚಂದ್ರನ ಮೇಲೆ ಹೋಗಿ ಮೊದಲ ಹೆಜ್ಜೆ ಇಟ್ಟ ನಂತರ ಏನ್ ಮಾಡಿದ? ಎರಡನೇ ಹೆಜ್ಜೆ ಇಟ್ಟ ಸರ್. ಎರಡನೇ ಪ್ರಶ್ನೆ, ವಿಶ್ವದಲ್ಲಿ ಒಟ್ಟು ಎಷ್ಟು ದೇಶಗಳಿವೆ? ಸರ್, ಒಂದೇ ದೇಶ ಇಪ್ಪುದ, ಉಳಿದವೆಲ್ಲ ವಿದೇಶ. ಇನ್ನೊಂದು ಪ್ರಶ್ನೆ, ಕನ್ನಡಿಗರು ಯಾರು? ಇಂಗ್ಲಿಷಂಗೆ ಯಾರು ಫೇಲ್ ಆಗ್ತಾರಲ್ಲ ಸರ್, ಅವರೇ ನಿಜವಾದ ಕನ್ನಡಿಗರು. ಮಕ್ಕಳೇ, 1983 ಕ್ರಿಕೆಟ್ ವಿಶ್ವಕಪ್ ಯಾರಿಗೆ ಸಿಕ್ತು? ಗೆದ್ದರಿಗೆ ಸರ್. ಮಕ್ಕಳೇ, ಎಲೆ ಬಣ್ಣ ಯಾಕೆ ಹಸಿರಾಗೇ ಇರುತ್ತೆ? ಎಲೆ ಅಂತ ಕಸರ ಇರುತ್ತಂದ್ರೆ ಬೇರೆ ಬಣ್ಣ ಎಲೆ ಲೈಟ್ ತೋರೋದಿಲ್ಲ ಸರ್. ಈ ಹಸಿರಿದ್ರೆ ಚಂದ ತೋರುತ್ ಕಣಿ. ನಾವೀಗ ಎಲ್ಲ ಬೇರೆ ಗಿಡ ಮರ ಎಲ್ಲ ಹಸಿರು ಎಷ್ಟು ಚಂದ ಇರುತ್ತೆ ಕಣಿ. ಬೇರೆ ಕೆಂಪು ಕಪ್ಪು ನೀಲಿ ಅದೆಲ್ಲ ಲೈಟ್ ತೋರೋದಿಲ್ಲ, ಅದಕ್ಕೆ ಹಸಿರು ಚಂದ ತೋರುತ್ತೆ, ಅದಕ್ಕೆ ಎಲೆ ಬಣ್ಣ ಹಸಿರು. ಏನ್ ಮಕ್ಕಳೇ ಇದು, ನಾನ್ ನಿಮ್ಮನ್ನೆಲ್ಲ ಜಾಣ್ರ ಅನ್ಕೊಂಡಿದ್ದೆ, ಎಲ್ಲ ಸರಿಯಾಗಿ ಉತ್ತರ ಕೊಡ್ತೀರಾ ಅನ್ಕೊಂಡಿದ್ದೆ. ಇದೇನಿದು, ಎಲ್ಲ ಪ್ರಶ್ನೆಗೂ ತರ್ಲೆ ಉತ್ತರ ಕೊಡ್ತಾ ಇದ್ದೀರಾ? ಸರಿ, ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ಕೊನೆ ಪ್ರಶ್ನೆ, ಸರಿಯಾಗಿ ಉತ್ತರ ಕೊಡ್ಬೇಕು, ಸರಿನಾ? ಆಯ್ತು ಸರ್. ಸರಿ ಮಕ್ಕಳೇ, ಈಗ ಹೇಳಿ, ಹಕ್ಕಿಗಳು ಯಾವಾಗ್ಲೂ ಯಾಕೆ ಹಾರಾಡ್ತಾನೆ ಇರ್ತವೆ? ಎಂತಕಂದ್ರೆ ಸರ್, ಎಲ್ಲರೂ ಭೂಮಿ ಮೇಲೆ ನಡೀತಾರಲ್ಲ, ನಾವು ನೀವು ಪ್ರಾಣಿಗಳು ಎಲ್ಲ ನಡೀತಾವಲ್ಲ, ಅದಕ್ಕೆ ಹಕ್ಕಿಗಳ ಚೂರು ಡಿಫ್ರೆಂಟ್ ಸ್ಟೈಲ್ ಇರಲಿ ಅಂತೇಳಿ ಹಾರೋದು.